ಇದು ಬಂದ್ಬಿಟ್ಟು ಏನು ಮಾಡಿದ್ದೀವಿ ಅಂದರೆ ಮಧುಬಲ ಪ್ಯಾಟರ್ನ್ ಒಳಗಡೆಗೆ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಏನಿದೆ ಅಂತ ಅಂದರೆ ಫುಲ್ ಆರೆಂಜ್ ಕಲರ್ದು ಸ್ಯಾರಿ ಇದೆ. ಆರೆಂಜ್ ಕಲರ್ ಸ್ಯಾರಿ ಇರೋದ್ರಿಂದ ನಾವೇನು ಮಾಡಿದ್ವಿ, ಅವ್ರ ಹೊರಗಡೆ ಸೈಡಿಂದ ಏನಿದೆಯಲ್ಲ ಇದನ್ನು ಮಾತ್ರ ಕಟ್ ವರ್ಕ್ ಒಳಗಡೆಗೆ ಕೊಟ್ಬಿಟ್ಟು ಒಳಗಡೆ ಏನಿದೆಯಲ್ಲ ಸಣ್ಣ ಸಣ್ಣ ಲೀಫು ಮತ್ತು ಫ್ಲವರ್ ಶೇಪ್ ಒಳಗಡೆಗೆ ನಾಟ್ ವರ್ಕ್ ಒಳಗಡೆಗೆ ಕೊಟ್ಟಿದ್ದೀವಿ. ಇದು ಪ್ಯಾಟರ್ನ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ, ಯಾಕಂದರೆ ಮಧುಬಾಲ ಸ್ಟೈಲ್ ಒಳಗಡೆಗೆ ಕೆಳಗಡೆದು ನೀಟಾಗಿ ವರ್ಕ್ ಅಲ್ಲಿಂದ ಫುಲ್ ತೊಗೊಂಡ್ಬಿಟ್ಟು ಫ್ರಂಟ್ ನೆಕ್ ಲೈನ್ ಒಳಗಡೆಗೂ ತೊಗೊಂಡು ಈ ಥರ ಕೊಟ್ಟಿದ್ದೀವಿ. ಇದು ಸ್ಯಾರಿ ಬಂದ್ಬಿಟ್ಟು ಏನಿದೆ ಅಂತ ಅಂದರೆ ಆರೆಂಜ್ ಕಲರಲ್ಲಿದೆ, ಹಾಗಾಗಿ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಬ್ಲೂ ಆರೆಂಜು ಇವ್ರದ್ದು ಮತ್ತು ಬ್ಲೂ ರೆಡ್ಡು ಎಲ್ಲದು ಕಾಂಟ್ರಾಸ್ಟ್ ಇರೋದ್ರಿಂದ ವರ್ಕ್ ಮಾಡ್ಲಿಕ್ಕೆ. ಆಮೇಲೆ ಇವ್ರಿಗೇನೋ ತುಂಬ ಹೆವಿ ಫುಲ್ ವರ್ಕ್ ಬೇಡ ಅಂತಂದರೆ ಯಾವಾಗೂ ಇಟ್ಟರು ಈಗ ಒಂಥರ ಬೀಡ್ಸ್ ಇದಾಯಿತು ಏನಾಯಿತು ಅನ್ನುವಂಥದ್ದು ಬೇಡ. ಇವ್ರದ್ದು ಕ್ಲೈಂಟಿನ ರಿಕ್ವೈರ್ಮೆಂಟ್ ಬಂದುಬಿಟ್ಟು ಮೇಜರಾಗಿ ಇವ್ರಿಗೆ ಏನಂದರೆ ವರ್ಕ್ ತುಂಬ ನೀಟಾಗಿ ಬರಬೇಕು, ತುಂಬ ಚೆನ್ನಾಗಿರ್ಬೇಕು. ಆಲ್ಮೋಸ್ಟ್ ಇವ್ರು ಜಾಸ್ತಿ ಪ್ರಿಪೇರ್ ಮಾಡೋದೇ ನಾಟ್ ವರ್ಕು ಈ ಥರದ್ರೊಳಗಡೆ. ಅಂದರೆ ಅವ್ರದ್ದು ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿತ್ತು ಅಂತ ಅಂದರೆ ನೀವು ನೋಡಿ ಅಂತ ಇದ್ರದ್ದು ಡ್ಯೂರಬಿಲಿಟಿ ಚೆನ್ನಾಗಿ ಬರಬೇಕು ಬ್ಲೌಸಿಂದು. ಇಷ್ಟು ಹ್ಯಾಂಡ್ ವರ್ಕಿಂಗ್ ನಾವು ಇದನ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಬಟ್ ಅಷ್ಟು ನಮ್ಗೆ ಚೆನ್ನಾಗಿ ಬರಬೇಕು ಅನ್ನೋದೇ ಇತ್ತು. ಕೆಳಗಡೆ ಸ್ಲೀವ್ಸಿಗೆ ಬಂದ್ಬಿಟ್ಟು ಏನಂದರೆ ವಿತೌಟ್ ಬಾರ್ಡ್ರ್ ಇದಿರೋದ್ರಿಂದ ಸ್ಯಾರೀಸು, ಹಾಗಾಗಿ ಕೆಳಗಡೆ ಸ್ಲೀವ್ಸ್ ಎಂಡಿಂಗಿಗೆ ಏನು ಮಾಡಿದ್ವಿ ಅದೇ ಥರನೇ ವರ್ಕನ್ನು ನೀಟಾಗಿ ಕೊಟ್ಟಿದ್ದೀವಿ. ಆಮೇಲೆ ಸ್ಮಾಲ್ ಬುಟ್ಟಾಸು ಇದು ಚೈನ್ ಸ್ಟಿಚ್ಚಿಂದ ಔಟರ್ ಲೈನ್ ಹಾಕ್ಬಿಟ್ಟು ಒಳಗಡೆ ಒಂದು ನಾಟ್ ವರ್ಕ್ ಟೈಪ್ ಒಳಗಡೆಗೆ ಕೊಟ್ಟಿದ್ದೀವಿ ಈ ಥರ. ಆಮೇಲೆ ಬ್ಯಾಕ್ ಎಗೇನ್ ಏನಂದರೆ ಇದು ಬ್ಯಾಕ್ ಹುಕ್ ಬರುತ್ತೆ, ಮಧುಬಲ ಪ್ಯಾಟರ್ನ್ ಆಗಿರೋದ್ರಿಂದ ಫ್ರಂಟಿಗೆ ಒಳಗಡೆಗೆ ಇದು ಅನ್ಸಲ್ಲ. ಅಂದರೆ ಆ್ಯಕ್ಚುಲಿ ಕ್ಲೈಂಟು ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಫ್ರಂಟ್ ಹುಕ್ಕೇ ಬೇಕಾಗಿತ್ತು. ಬಟ್ ಏನು ಅಂತಂದರೆ ಇದು ಈ ಪ್ಯಾಟರ್ನಿಗೆ ಫ್ರಂಟ್ ಹುಕ್ ಕೊಟ್ಟರೆ ನಿಜವಾಗ್ಲೂ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಕ್ಲೈಂಟಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಆಮೇಲೆ ಇವರಿಗೆ ಬ್ಯಾಕ್ ಹುಕ್ ಕೊಟ್ಬಿಟ್ಟಿವಿ. ಬ್ಯಾಕ್ ಹುಕ್ ಕೊಟ್ಬಿಟ್ಟು ಈ ಥರ ಬ್ಯಾಕ್ ಒಳಗಡೆ ನಾನು ಹೇಳಿದ್ನಲ್ಲ ನಿಮಗೆ ಆರೆಂಜ್ ಕಲರ್ ಸ್ಯಾರಿ ಅಂದ್ಬಿಟ್ಟು, ಸ್ಯಾರಿದೇನು ವಿತೌಟ್ ಬಾರ್ಡರ್ ಇರೋದ್ರಿಂದ ಸ್ಯಾರಿದೇ ಏನಿದೆಯಲ್ಲ ಆರೆಂಜ್ ಕಲರ್ದು ಅದನ್ನೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ. ಇದಕ್ಕೆ ಏನು ಮಾಡಿದ್ದೀವಿ ಅಂದರೆ ಡಬಲ್ ಪೈಪಿಂಗ್ ಕೊಟ್ಟಿದ್ದೀವಿ, ಒಂದು ಲೈಟಿಶ್ ಗೋಲ್ಡು ಮತ್ತು ಪ್ಲಸ್ ಏನಂದರೆ ಬ್ಲೂ ಕಲರ್. ಹಾಗಾಗಿ ಇಲ್ಲಿ ಬ್ಯಾಕಲ್ಲಿ ಮಾತ್ರ ಇಲ್ಲಿಂದ ಏನಿದೆಯಲ್ಲ ಡಬಲ್ ಪೈಪಿಂಗ್ ಕೊಟ್ಬಿಟ್ಟು ಎಗೇನ್ ಇವರಿಗೆ ಕ್ಲೋಸ್ ನೆಕ್ ಬರುತ್ತೆ. ಕ್ಲೋಸ್ ನೆಕ್ ಬಂದುಬಿಟ್ಟು ಒಂದು ಸ್ವಲ್ಪ ಶೇಪ್ ಚೇಂಜ್ ಆಗಿ ಬ್ರಾಡಾಗಿ ಸ್ವಲ್ಪ ತೊಗೊಂಡಿದ್ದೀವಿ. ಬ್ಯಾಕಲ್ಲಿ ಬ್ರಾಡಾಗಿ ತೊಗೊಂಡಿರೋದ್ರಿಂದ ಪ್ರಾಬ್ಲಮ್ ಇಲ್ಲ, ಯಾಕಂತಂದರೆ ಪ್ಯಾಡೆಡ್ ಬ್ಲೌಸ್ ಇರೋದ್ರಿಂದ ಅವ್ರಿಗೇನು ಕ್ಲೈಂಟಿಗೇನು ಇದಿರ್ತಾ ಇರಲಿಲ್ಲ. ಹಾಗಾಗಿ ಇದೆಲ್ಲ ವರ್ಕನ್ನು ನೀವು ನೋಡ್ಬೋದು ಡೀಟೇಲಿಂಗ್ ಆಗಿ ತುಂಬ ನೀಟಾಗಿ ಫಿನಿಶಿಂಗ್ ಆಗಿ ನೀಟಾಗಿ ವರ್ಕ್ ಬಂದಿದೆ. ಕಟ್ ವರ್ಕಿಂದ ಆಯಿತು. ಆಮೇಲೆ ಮೆಟೀರಿಯಲ್ಸು ಅಷ್ಟೇ, ಏನು ಇದಾಗಲಾರ್ದಂಥ ಮೆಟೀರಿಯಲ್ಸ್ಗಳು ನಿಮಗೆ ಥ್ರೆಡ್ಸ್ ಇರ್ಬೋದು, ರೇಷಮ್ ಇರ್ಬೋದು, ಪ್ರತಿಯೊಂದರೊಳಗಡೆಗೂ ಯಾವುದೇ ರೀತಿಯಾದಂಥದ್ದು ಏನೂ ಇದು ಬರೋದಿಲ್ಲ, ಕಂಪ್ಲೇಂಟ್ಸ್ ಇಲ್ಲ. ಹಾಗಾಗಿ ಸ್ಪೆಷಲಿ ಈ ಬ್ಲೌಸ್ ಬಂದ್ಬಿಟ್ಟು ನನಗಂತೂ ತುಂಬ ಇಷ್ಟ ಆಗುವಂಥ ಪ್ಯಾಟರ್ನ್. ಇವಾಗಂತೂ ಮಧುಬಲದ್ದು ತುಂಬ ಇದಿದೆ, ಹಾಗಾಗಿ ನನಗೆ ಸ್ಪೆಷಲಿ ಈ ಬ್ಲೌಸ್ ತುಂಬ ಇಷ್ಟ ಆಗಿದೆ.